ದೀಪವನ್ನು ಬಹಳ ಸಂಗಾತಿಯಲ್ಲಿ ಆರಿಸಿಕೊಂಡಿರುವೆ. ದೀಪವನ್ನು ನೋಡಿ ಬಹಳಷ್ಟು ದಿನವಾಯಿತು. ಏಕೆ ತಡವಾಯಿತು? ಅವಳಿಗೋಸ್ಕರ ನನ್ನ ಮನಸ್ಸು ತಡಪಡಿಸುತ್ತಿದೆ. ದೀಪ, ಏ ದೀಪ, ನೀನಲ್ಲದೆ ಮತ್ತಿನ್ಯಾರಿದ್ದಾರೆ ನನಗೆ ಈ ಪ್ರಪಂಚದಲ್ಲಿ? ನೋಡಿ, ಹೇಗೆ ನನ್ನನ್ನೇ ಬಯಸುವ ಈ ನಿಮ್ಮ ಮನಸ್ಸುಗಳು, ಆದ್ರೆ ಈ ನಿಮ್ಮ ಮಾತುಗಳಿಗೆ ನಾನಂತೂ ಸೋತು. ಹೊಗಳಿಕೆ ಮಾತಲ್ಲ ದೀಪ, ನನ್ನ ಹೃದಯಾಂತರದಲ್ಲಿ ನಿನ್ನ ಮೂರ್ತಿ ತುಂಬಿಕೊಂಡಿರುವಾಗ ಹೊಗಳಿಕೆ ಮಾತೆಲ್ಲಿ ಬರುವುದು ಚಿನ್ನ? ಏನೇ ಆಗ್ಲಿ, ನೀವಂತೂ ನನ್ನ ಕಣ್ಣಿಗೆ ಕಾಣಿಸಿ ಕಾಣಿಯಾಗಿ ಹೋಗ್ತೀರಾ. ಅದಕ್ಕೆ ಈಗ ನಾನು ನಿಮ್ಮನ್ನು ಬಯಸಿ ಓಡಿ ಬಂದಿದ್ದೆ, ನೀವು ನಿಮ್ಮ ತೋಳಿನ ಆಸರೆ. ದೀಪ, ನಿನ್ನ ಮಾತುಗಳನ್ನು ಕೇಳ್ತಾ ಇದ್ರೆ ನನ್ನಲ್ಲಿ ನಾನೇ ಮರೆತಂತಾಗುತ್ತಿದೆ. ದೀಪ, ನಿನ್ನನ್ನು ಹೊಗಳಿ ಬಾಳುವ ಶಕ್ತಿ ನನಗಿಲ್ಲ ದೀಪ. ದಯವಿಟ್ಟು ಅಂತ ಮಾತುಗಳನ್ನ ಇಂಥ ಮಾತುಗಳನ್ನ ಎಂದು ಕೂಡ ನೀವು ಮಾಡ್ತೇವೆ. ಈ ನನ್ನ ಕಣ್ಣ ಗಟ್ಟಿಯಲ್ಲಿ ಸದಾಕಾಲ ನಾನು ನಿಮ್ಮನ್ನ ಬಚ್ಚಿಟ್ಟಿದ್ದೇನೆ. ಆ ಕರಳ ದಡದಲ್ಲಿರುವ ಮುತ್ತಿಗಿಂತಲೂ ಶ್ರೇಷ್ಠ ನಿನ್ನ ಪ್ರೀತಿ ಸಾಮ್ರಾಜ್ಯದ ಒಲೆಯನಾಗಿರುವೆ ದೀಪ. ನೋಡಿ, ನನಗೆ ಬೇಕಾಗಿರೋದು ಐಶ್ವರ್ಯ, ಆಸ್ತಿಯನ್ನ ತಂದು ಈ ನಿಮ್ಮ ಹೃದಯ ಎನ್ನುವ ಗೂಡಿನಲ್ಲಿ ಒಂದು ಚಿಕ್ಕ ಜಾಗವನ್ನು ಕೊಟ್ಟಿರ್ತಾರೆ. ಹಕ್ಕಿಯಂತೆ ಪ್ರತಿನಿತ್ಯವೂ ಕೂಡ ಅಲ್ಲೇ ಇರ್ತೀನಿ. ನಾ ಕಟ್ಟಿರುವ ಆಶಾ ಗೋಪುರಕ್ಕೆ ನೀನೇ ಮಹಾರಾಣಿಯಾಗಿರುವಾಗ ನಿನ್ನ ಕನಸು ನನಸು ಮಾಡಲಾರನೆ ಚಿನ್ನ. ದೀಪ, ದೀಪ, ನಿನ್ನ ಸೌಂದರ್ಯಕ್ಕೆ ನಾ ಮನಸ್ಸೋತಿಲ್ಲ. ನಿನ್ನಲ್ಲಿ ಒಳ್ಳೆ ಗುಣ ಇದೆಯಲ್ಲ, ಅದಕ್ಕೆ ನಾ ಶರಣಾಗಿರುವೆ. ನೋಡಿ, ನಿಮ್ಗಂತೂ ಧನ್ಯವಾದಗಳು. ಯಾಕೆಂದ್ರೆ ನಿಮ್ಮಷ್ಟು ಹೊಗಳಿಕೆ ನನಗೆ ಬರೋದಿಲ್ಲಲ್ಲ ವಸಂತ್. ದೀಪ, ಪ್ರೀತಿ ಬಯಸುವುದು ಆಸೆಯನ್ನು, ಪ್ರೇಮ ಬಯಸುವುದು ಆಸರೆಯನ್ನು, ನಾನು ಬಯಸುವುದು ನಿನ್ನ ಜೀವನ ಪರ್ಯಂತ ತೋಳಿನ ಆಸರೆಯನ್ನು. ನೋಡಿ, ನಿಮ್ಮ ಹಾಗೆ ಈ ರೀತಿ ಮಾತಿನಲ್ಲಿ ವರ್ಣಿಸಿದ್ರೆ ನಿಮ್ಮಂತ ನನಗೆ ವರ್ಣಿಸೋದಕ್ಕೆ ಬರೋದಿಲ್ವಲ್ಲ? ಮಾತಿನಲ್ಲಿ ಹೇಳಲಾಗದೆ ಹೋದರೆ ಮೊತ್ತಿನ ಮಳೆಗೆರೆದು ಹೇಳಬಹುದು. ಮದುವೆ ಆದರೂ ಆಗೋ ತನಕ ಇದೆಲ್ಲ ನನ್ನ ಮುಂದೆ ನಡೆಯೋದಿಲ್ಲ ಗೊತ್ತಾ? ದೀಪ, ನನ್ನ ಹೃದಯಾಂತರದಲ್ಲಿ ನಿನ್ನ ದೀಪ, ನನ್ನ ಹೃದಯಾಂತರದಲ್ಲಿ ಅಡಗಿದ್ದ ನೀನಾಗಿ ನಾಟ್ಯ ಮಾಡಲಾರೆ. ನೋಡಿ, ನೀವು ಹಾಡೋದಾದ್ರೆ ಖಂಡಿತವಾಗ್ಲೂ ನಾನು ಕೂಡ ನಾಟ್ಯವನ್ನು ಮಾಡ್ತೇನೆ. ಹಾಗಾದರೆ ತಡಬೇಕೆ ಚಿನ್ನ, ನಾನು ಆಡುವೆ ನಿನಗಾಗಿ, ನಾಟ್ಯ ಮಾಡು ನನಗಾಗಿ. ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆಯ ಒಡತಿ,
ಓ ಚೆಲುವೆ ನಾಟ್ಯದ ಸಿರಿನ ಸಾಕ್ ಹೋಯ್ತು ನೋಡ್ರಿ ಈ ಒಂಟಿ ಜೀವನ. ಅಲ್ಲ, ಒಂದ್ ಎತ್ತು ಕಟ್ಕೊಂಡು ವ್ಯವಸಾಯ ಮಾಡಕ್ಕಾಗಲ್ಲ, ಜೋಳಿ ಬಿತ್ತನೆ ವ್ಯವಸಾಯ ಮಾಡಕ್ಕಾಗಲ್ಲ. ಹೇಳಿರೋದು ಮದುವೆ ಆಗ್ಬೇಕು, ಸಂಸಾರ ಇಸ್ಬೇಕು ಅಂತ. ಹಾಗೆ ನೋಡ್ರಿ ಜೀವನಕ್ಕೊಂದು ಅರ್ಥ ಸಿಗೋದು. ಇಲ್ಲ ಅಂದ್ರೆ ಅದ್ರ ಗಡಿ ಕಟ್ಟೆ ಮೇಲೆ ಕುತ್ಕೊಂಡು ಒಬ್ಬರನ್ನ ಕುಂದಿರ್ಸ್ಕೊಂಡು ಮಾತಾಡ್ತಾ ಇರ್ಬೇಕಾಗತ್ ನೋಡ್ರಿ. ಯಾಕಂದ್ರೆ ಒತ್ತೋಗ್ಬೇಕಲ್ಲ, ಹಿಂಗೆ ಆದ್ರೆ ನನ್ನ ಜೀವನ ಮಾತ್ರ ಒಬ್ರು ಸುಳಿಯಲ್ಲ ನೋಡ್ರಿ. ಯಾಕಂದ್ರೆ ನಾನು ಹೆಂಡ್ರಿಲ್ದವನು ಮಕ್ಕಳಿಲ್ದವನು ಅಂತ ಗೊತ್ತಾಗುತ್ತಲ್ಲ, ಅದಕ್ಕೆ ಈಗ ಆಗ್ಬಾರ್ದು ಜೀವನ. ನಾನು ಬೇಕಾದ್ರೆ ತಿಳ್ಕೊಂಡಿದ್ದೆ, ನಾನು ಸೆಟ್ ಆಗೋರು ಒಬ್ರು ಸಿಗ್ಲಿಲ್ಲ ನೋಡ್ರಿ. ಯಾಕೋ ನನ್ನ ನಡಿಗಳು ಹೊಡ್ಕೊಳಕತ್ತೈತೆ, ನನ್ನ ಹೃದಯ ತೆಗಿಬೋದು ನೋಡೋಣ. ಮದುವೆಯ ವಯಸ್ಸು ಎಲ್ಲಿಲ್ಲ ಸೊಗಸು, ಲಂಗದ ಹುಡುಗ ಮಸ್ತ ಕಾಣ್ತಿಲ್ಲ. ನಡುವೂರಾಗ ಕಡಿದರ ಕಡಲಿ ಹುಡುಗಿರಂದ್ರೆ ಸಾಕು ಮುಚ್ಕೊಂಡು ನಿಲ್ಬಾರ್ದು ಏನಂತೀರಿ? ಹಾಲು ಕುಡಿಯುವ ಮಕ್ಕಳೇ
ಅಲ್ಲೇ ಹೋಗೋಣ. ನಾನು ಇಲ್ಲಿ ಬಂದಾಗ ಏನೂ ಇರ್ಲಿಲ್ಲ. ಇದ್ದಕ್ಕಿದ್ದ ಪ್ರತ್ಯಕ್ಷ ಆಗೈತಂದ್ರೆ ಇದೇನ್ ದೇವರ ಇಲ್ಲ ಬೊಂಬೆ. ಈಗ ಪಸಂದ್ ಆಗೈತ್ ನೋಡ್ರಿ. ಅಲ್ಲ ಮರ್ಮೇಲಿರೋ ಕಾಗೆ ಕಾವು ಬಂದ್ರೆ ಕೆಳಗ್ ಕಟ್ಟಿರೋ ತೆಗಡ್ತಿತ್ತಂತೆ. ನಾನಿಲ್ಲ ಕಟ್ತಾರೆ ಅಂತ ಹಂಗಾಯ್ತು ಇವಳು ವಿಚಾರ. ನೋಡಿದ್ರೆ ಸರ್ರೆ ಸೌರಾಡಿದ್ರೆ ದೊಣ್ಣೆ ಇದ್ದಂಗದಿ ಮಗ ನೀನು ಮಾತಾಡೋದು ನೋಡಿದ್ರೆ ನನ್ನ ಕಟ್ಕೊಂಡು ನಾ ಈಗ ಸುತ್ತ ನೋಡ್ಬಾರ್ದೆ. ಇದ್ಯಾವ್ದಪ್ಪ ಲಪ ಲಪ ಬಿಸಿಲಾಗಿ ಮಜ್ಜಿಗೆ ತುಂಬಿದ್ ಕೊಡ್ದಂತೆ ನನ್ ಬಾಯರ್ಕೆ ನೀಗಿಸ್ಕೊಂಡು ನನ್ನ ಈಟಾಗಿರೋ ದೇಹನ ತಮ್ಮ ಮಾಡ್ಲೇಬೇಕು. ಯಾಕಪ್ಪ ನ್ಯಾಚುರಲ್ ಬ್ಯೂಟಿ ನಿಂತ್ಕೊಂಡಿ ಎಲ್ಲ ಫೋಟೋ ಗಿಟ ತೆಗಿಬೇಕಾಗಿತ್ತು ಮತ್ತೆ ನಾನಂತರ ನಮ್ಮ ಮಾವನ್ ಗಿರ್ಸಮ್ಮನ್ ಎತ್ತುಗಾಡಿ ಇದ್ದ ಕಡೆಲೆ ಕೈ ಅಂದ್ರೆ ಹತ್ಕೊಂಡೆ ಅತ್ಯಂತೇನೋ ಅಂತ ಉರುಪಿನ ಮೇಲೆ ನೋಡು. ಅದ್ಯಾವ್ದಪ್ಪ ಒಂದು ನಮೂನಿ ಮಾತಾಡಕತ್ತಿರೋದು. ಅಲ್ಲಲೇ ನೀನ್ ಪೀಪಿ ಪಿನ್ನ ಏರ್ ಪಿನ್ನ ಮಾಡೋ ಪಂಡ್ರೆ ಇದ್ದೆ ನೀನಲ್ಲಿ. ನಾನೇ ಒಂದ್ ನಮೂನಿ ಆದ್ರೆ ನೀನೇ ಒಂದ್ ನಮೂನಿ ಶುರು ಹಚ್ಕೊಂತೀಯಲ್ಲೇ. ಅದ್ಯಾಕಪ್ಪ ನೀನು ಹೊಸದಾಗಿ ಶುರು ಹಚ್ಕೊಂಡಿರೋದು ಒಂದು ನಮೂನಿ ಅಂತೀನಿ. ಮೇಷ ಕರ್ಕ ವೃಷಭ ಕುಜ ಕನ್ಯಾ ಈ ಕೊನೆಯದಿದೆಯಲ್ಲ ಅದೊಂದು ನಮೂನಿ ಶುರು ಹಚ್ಕೊಂಡು ನೋಡು. ಹುಡುಗಿ ಕಂಡ್ರೆ ನಿಲ್ವಲ್ದು. ನಂದು ಅದು ಏನಿಲ್ಲ ಅದೇ ಬಿಡಿಸಿ ಹೇಳ್ಬೇಕಪ್ಪ ಜನ ಈಗ ಕುತ್ಕೊಂಡ್ರೆ ಕೇಳ್ಬೇಕಂತ ಹೆಣ್ಣಮ್ಮ ಹೆಣ್ಸಿಗಿಲ್ಲ ನನಗೆ ಹೇಳಸಿಗ ಅಲ್ಲ ಒಳ್ಳೆ ಮಳ ಅದ ಮಾತಾಡ್ತಾ ಇದೆಯಲ್ಲ ನೀನು ನಿನ್ನ ಹತ್ರ ನಂದೇನು ವಿಚಾರ ಅಂತೀನಿ ಮತ್ತೆ ಮದ್ವೆ ಆಗಿದ್ಯಾ? ಆಗಿಲ್ಲ ಓ ಆಗೈತೆ ಊರ್ ತುಂಬ ಮಗಳ ಮನೆಗೆ ಬರ್ತಾನೆ ಬಿಟ್ರೆ ಮಗ ನೋಡಪ್ಪ ಈ ಕಡೆ ಚೋಡು ಮಗ ಯಾಕೆ ಬರ್ಬತ್ತೀಯಾ ಹಣೆ ಬರ್ದಂಗ ಬರ್ತೀನಿ ಏನಂತೀನಿ ಕೆಟ್ಟದ್ದು ಒಳ್ಳೇದು ಏನಿಲ್ಲ ಮಣಿ. ನಾನಿನ್ನು ಅಪ್ಪಟ ಬ್ರಹ್ಮಚಾರಿ. ಏನ್ ಮಾಡೋದು ಆ ದೇವ್ರು ನನ್ನ ನಡೆ ಬರ್ದ ಯೋಗನೇ ಬರ್ದಿಲ್ಲ ನೋಡು. ಆ ದೇವ್ರು ಬರ್ಲಿಲ್ಲ ಅಂದ್ರೆ ಏನಾಯ್ತು ಒಂದ್ ಪೆನ್ ತಕ್ಕಂಬ ಸರ್ರೆ ಕೆತ್ತು ಕಳಿಸ್ಬಿಟ್ಟು ನಿನಗಿನ್ನ ಏನು ಬೇಡ ಮಣಿ. ನೀನು ಮನಸ್ಸು ಮಾಡಿದ್ರೆ ಒಂದು ಗ್ಯಾಪ್ ಕೊಡು ಸಾಕು. ಯಾಕ ಯಾಕಂತೀನಿ ಗ್ಯಾಪ್ ಮಣಿ. ನಾನು ಜೋರ್ನಾಗಿಟ್ರೆ ಲೀಕ್ ಆಗ್ತದೆ ಸುಮ್ಮನೆ. ಕಿತ್ ಕೈಯ ಕೊಡ್ತೀನಿ ಅಲ್ಲ ನಾ ಯಾಕೆ ನಿನ್ನಿಂದ ಓಡೋಡ ಬರ್ಬೇಕು ನಾವು ನಿಧಾನಕ್ಕೆ ನಡ್ಕೊಂಡು ಬರ್ತೀವಪ್ಪ ಹೌದಲ್ಲ ಹೌದು. ನಿಮ್ಮ ಹೆಸರೇನಮ್ಮ? ರೂಟಿಗೆ ಬಂದೆ ಮಾಮ ಇವಾಗ ರೂಟಿಗೆ ಬಂದೇನು ನನ್ನ ಹೆಸರು ಪಾರಿಜಾತ ಅಂತ ಅಡಿಕೆ ನಿಧಾನ ಪಾರು ಅಂದ್ರೆ ಓಡೋಗು ಅಂತ. ಹಂಗಾರ ನಿನ್ನ ರೋಡ್ ಬರೋಳು ಅನ್ನು ನಾ ಯಾಕ ನಿನ್ನಿಂದ ಓಡೋಡ ಬರ್ಲಿ ನಡ್ಕೊಂಡ ಬರ್ತೇನೆ ನಡಿ ಒಳ್ಳೆ ಇಲ್ಲಿ ಹೊತ್ಕೊಂಡು ಹೋಗು ಅಂತ ಅನ್ಕೊಂಡಿದ್ ನಾನು. ನನಗೆ ಹೊತ್ಕೊಂಡು ಯಾಕೆ ತಪ್ಪಾಗಿದೆ ಎಲ್ಲಿ ನನಗೋಸ್ಕರ ಅಲ್ಲೇ ಇದ್ರು ಅಲ್ಲಿ ನೋಡಿ ಎಷ್ಟೊಂದು ಜನ ಕುಂತಾರೆ. ಅವ್ರಿಗೋಸ್ಕರ ನನ್ನ ಪ್ರೀತಿ ಮಾಡ್ತೀನಿ ಅಂತ ಒಪ್ತಾರೆ. ಅದ್ರ ಯಾಕ ಹೇಳ ಇವಾಗ ಪ್ರೀತಿ ಮಾಡ್ಬೇಕು ಏನಂತೀನಿ ಕಣಲೇ ನಮ್ ದೊಡ್ಡ ಹೂವು ಅಂತ ಒಪ್ಕೇಳಿ. ಯಾರು 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 ಅಲ್ಲ 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 ಎಲ್ಲಿ 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 ಆ ಕಡೆ ಆ ಕಡೆ ಯಾಕಡೆ ಬಿಡು ನಿನಗೋಸ್ಕರ ಅಂದಿದ್ರೆ ಏನಾಯ್ತು ಅವ್ರಿಗೋಸ್ಕರ ಆದ್ರು ಪ್ರೀತಿ ಮಾಡೋ ಬಿಡ್ತನಾತೇನು ಅಯ್ಯೋ ಬೇಸಗಳ ಪಾರು ಒಂದು ನೋಡಿರೋ ಬಂತ ಇನ್ಯಾಕ ತಡ ಮಾಡ್ತಿ
ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ಹೇ ದೀಪ, ನಿನ್ನ ಬಾಳಿನಲ್ಲಿ ಮಾಡುವೆ ಕಪಟ. ಆ ಕಪಟಕ್ಕೆ ನೀ ಬಲಿಯಾಗುವುದಂತೂ ದಿಟ. ಅಲ್ಲಿಯವರು ಬರುತ್ತಲೇ ಚಿತ್ರ ವಿಚಿತ್ರವಾದ ದೀಪ, ಪವಿತ್ರಳೆಂಬ ಹೆಣ್ಣಿನಿಂದ ನಿನ್ನ ಅಣ್ಣಂದಿರ ಬಾಳಿನಲ್ಲಿ ಗೂಡುವೆ ಬಾಣ. ಆ ಬಾಣಕ್ಕೆ ನಿನ್ನ ಸಂತೋಷದ ಸಂಸಾರ ಚಿತ್ತವಾಗಲೇಬೇಕು. ಹೆಣ್ಣೆಂದರೆ ಸುಲಭವಾಗಿ ಸವಿಯಬಲ್ಲ ನೋಡಿ, ನಿಮ್ಮನ್ನು ನೋಡುತ್ತಾ ಇದ್ದರೆ, ಈ ನಿಮ್ಮ ಗಾಂಭೀರ್ಯವನ್ನು ನೋಡ್ತಾ ಇದ್ರೆ ಯಾವುದೋ ಒಂದು ವಿಷಯ ನಿಮಗೆ ತುಂಬಾನೇ ನೋವುಂಟು ಮಾಡಿದೆ ಎಂದು ಅನಿಸುತ್ತಿದೆ. ಹತ್ತಳ್ಳಿಯ ಸರದಾರ ಸೂರ್ಯಸಿಂಹನಿಗೆ ಕಾಣುತ್ತಿರುವ ನೋವಾದರೂ ಯಾವುದು ಎಂದು ತಿಳಿದು ಶಭಾಷ್! ನನ್ನ ಮನಸ್ಸಿನಲ್ಲಿರುವುದನ್ನು ಅರ್ಥ ಮಾಡಿಕೊಂಡ ನನ್ನ ಚತುರತನಕ್ಕೆ ನೋಡಿ, ನೀವು ನನ್ನನ್ನು ಹೊಗಳುವುದನ್ನು ಬಿಟ್ಟು ಮೊದಲು ವಿಷಯ ಏನೆಂದು ಹೇಳಿ. ಪವಿತ್ರ, ನೀವೀಗ ಮಾಡಬೇಕಿದೆ ಕಾರ್ಯ. ಆ ಕಾರ್ಯದಲ್ಲಿ ನೀ ಜಯಿಸಲಿಯಾದರೆ ನನ್ನ ಮನವಾಗುವುದು ಭಾವುಕ. ನೋಡಿ, ಸುಮ್ಮನೆ ಸುದ್ದಿ ಬಳಸಿ ಮಾತಾಡದೆ ವಿಷಯ ಏನೆಂದು ನೇರವಾಗಿ ಹೇಳಿ. ಒಂದು ವೇಳೆ ನೀವು ಹೇಳಿದ ಕೆಲಸದಲ್ಲಿ ನಾನು ವಿಜಯಶಾಲಿಯಾದರೆ ನನಗಾಗುವ ಲಾಭವೇನು? ಪವಿತ್ರ, ನೀ ಕೇಳಿದಷ್ಟು ಹಣ ನಿನ್ನ ಪಾದದಡಿಯಲ್ಲಿರುವೆ. ನೋಡಿ, ನಿಮ್ಮ ಹಣ ಅಂತ ಐಶ್ವರ್ಯ ನನಗೆ ಬೇಕಿಲ್ಲ. ಕೊಟ್ಟ ಮಾತನ್ನು ನೆರವೇರಿಸಿದರೆ ಸಾಕು. ಮೆಚ್ಚಿದ ಗೆಲುವೆ. ನನ್ನ ಅರ್ಥ ಮಾಡಿಕೊಂಡ ನಿನ್ನ ಚತುರತನಕ್ಕೆ. ಪವಿತ್ರ, ಸೂರ್ಯ ಮಾತು ಕೊಟ್ಟರೆ ಮಲ್ಲಿಗೆ ಹೂ ರತ್ನ ಬರೆಯುವ ನಾಯಕ. ಕಾರ್ಕೋಟಕ ವಿಷ ತುಂಬಿದ ಕಾಳಿಂಗ. ನೋಡಿ, ಅದು ಏನೆಂದ್ರೆ, ನಿಮ್ಮ ಬಾಳ ಸಂಗಾತಿಯಾಗಿ ನನಗೆ ಒಂದು ಸ್ಥಾನ ಕೊಟ್ಟರೆ ನನಗೆ ಅಷ್ಟೇ ಸಾಕು. ಶಭಾಷ್! ಮೆಚ್ಚಿದ ಚೆಲುವೆ. ನನ್ನ ಬಳಸಿಕೊಳ್ಳುವ ರೀತಿಗೆ. ಬಟ್ ಒಂದು ಕಂಡೀಷನ್, ನೀ ಪವಿತ್ರಳಾಗಿದ್ದರೆ ನಿನಗೆ ಬರಲಾರದು ಆಪತ್ತು. ಅಕಸ್ಮಾತ್ ನೀ ಅಪವಿತ್ರಳೆಂದು ತಿಳಿದಾಕ್ಷಣ ದೈವವೇ ನಿನ್ನ ಕತ್ತು. ನೋಡಿ, ನೀವು ಊಹಿಸಿಕೊಂಡಂತೆ ಚಟವಂತ ಹೆಣ್ಣು ನಾನಲ್ಲ. ಚಟವಂತ ಹೆಣ್ಣೆಂದು ತಿಳಿದುಕೋ. ಎವರಿ ಸಕ್ಸಸ್ ಬಿಹೈಂಡ್ ವುಮೆನ್ ಎನ್ನುವ ಮಾತಿಗೆ ನೀನಾಗಬೇಕು ಮಾದರಿ. ಆಗ ನನ್ನ ಮನವಾಗುವುದು ಸಿರಿ ಸಂಪತ್ತಿನ ಐಸಿರಿ. ಅಂದರೆ ನಿಮಗೆ ಇನ್ನೂ ನನ್ನ ಮೇಲೆ ಸಂಶಯವೇ? ನಾಳೆ ಎನ್ನುವುದು ಸೋಮಾರಿತನದ ಲಕ್ಷಣ. ನಾಡಿದ್ದು ಎನ್ನುವುದು ಅಪನಂಬಿಕೆಯ ಲಕ್ಷಣ. ಮಾಡುವೆ ಎನ್ನುವುದು ಕರ್ತವ್ಯದ ಲಕ್ಷಣ. ಇಂದಿನಿಂದಲೇ ಪ್ರಾರಂಭವಾಗಲಿ ನಿನ್ನ ಪ್ರೇಮ ಎನ್ನುವ ಪ್ರಯಾಣ. ಹಾಗೆ ಆಗಲಿ. ನಾಳೆ ಸೂರ್ಯೋದಯಕ್ಕೆ ಮುಂಚೆ ನಿಮ್ಮ ಈ ಕಿವಿಗೆ ಒಂದು ಒಪ್ಪಿರುತ್ತೇನೆ. ಸರಿಯಾದ ಮಾತು. ಅಪ್ಪ, ಈಗ ಸ್ವಲ್ಪ ನೆಮ್ಮದಿ ಆಯಿತು ನನ್ನ ಮನ. ಈ ಸಂತೋಷದ ಸಮಯದಲ್ಲಿ
ಹೊರಬರಲಿ ಮದುವೆ ಗಾನ ಕೇಳಬೇಕಿದೆ ಹಾಗೆ ಆಗಲಿ ಸಿರಿ ಕಂಠದಿಂದ ಹರಿಸುವ ಮಧುರ ಗಾನ
ಸಂಸಾರದಲ್ಲಿ ಬದುಕಿದ್ದು. ಅಯ್ಯಯ್ಯೋ ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಕಾಪಾಡಿ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನವನ್ನು ಕಾಪಾಡಿದ್ರು. ನಿಮ್ಮಿಂದ ತುಂಬಾ ಉಪಕಾರವಾಯಿತು. ನೋಡಿ, ನನಗೆ ನಿಮ್ಮ ಮುಖ ಪರಿಚಯವೂ ಇಲ್ಲ, ಅಂತಹದ್ರಲ್ಲಿ ನನ್ನಿಂದ ಉಪಕಾರವಾಯಿತು ಎಂದು ಹೇಳುವಿರಿ. ಹೋಗಲಿ, ನಾನೆಂದೂ ನಿಮಗೆ ಸಹಾಯ ಮಾಡಿದ ಜ್ಞಾಪಕವೂ ನನಗಿಲ್ಲ. ನೋಡಿ, ಯಾರೋ ಒಬ್ಬ ಕಾಮುಕ ನನ್ನ ಶೀಲವನ್ನು ಹಾಳು ಮಾಡಲು ಪ್ರಯತ್ನ ಪಟ್ಟ. ದೂರದಲ್ಲಿ ನೀವು ಬರುತ್ತಿರುವುದನ್ನು ನೋಡಿ ಅವನು ನಿಮ್ಮನ್ನು ನೋಡಿ ಹೆದರ್ಕೊಂಡು ಓಡೋದ. ನೀವೇನಾದರೂ ಸರಿಯಾದ ಸಮಯಕ್ಕೆ ಬರದೆ ಹೋಗಿದ್ರೆ ಇಷ್ಟಕ್ಕೆ ನನ್ನ ಶೀಲ, ನನ್ನ ಮಾನ ಊಹಿಸಿಕೊಳ್ಳಲು ಅಸಾಧ್ಯವಾಗಿತ್ತು. ನಿಮ್ಮ ಈ ಉಪಕಾರಕ್ಕೆ ನಾನು ಚಿರಕಾಲ ಋಣಿಯಾಗಿರುತ್ತೇನೆ. ಇದರಲ್ಲಿ ಋಣದ ಮಾತೇನಿದೆ ಹೇಳಿ? ನೋಡಿ ನೋಡಿ, ಇದರಲ್ಲಿ ಋಣದ ಮಾತೇನಿದೆ ಹೇಳಿ? ನಿಮ್ಮ ಮನೆಗೆ ಬಂದ ಅತಿಥಿಗೆ ಸತ್ಕಾರ ಮಾಡಬೇಕೆಂದು ನಿನ್ನ ಮನದಲ್ಲಿ ಮೂಡಿದರೆ, ಅಪ್ಪ ಎಷ್ಟೊಂದು ಸುಂದರವಾಗಿದ್ದಾಳೆ, ಇವಳನ್ನು ಒಂದು ಸಾರಿಯಾದರೂ ಅನುಭವಿಸಬೇಕೆಂದು ಮಾತು ಮಾಡಿ ಮನೆಯವರನ್ನು ಪರಿಚಯ ಮಾಡಿಕೊಂಡು ದಾಳಿ ಮಾಡುವ ಕೆಟ್ಟ ಮನುಷ್ಯರೇ ತುಂಬಿ ತೊಡಗುತ್ತಿದ್ದಾರೆ ಈ ಸಮಾಜದಲ್ಲಿ. ಹಣ, ಅಂತಸ್ತು ಎಲ್ಲವನ್ನೂ ಕಳೆದುಕೊಂಡರು ಮರಳಿ ಸಂಪಾದನೆ ಮಾಡಬಹುದು. ಆದರೆ ಹೆಣ್ಣಿಗೆ ಶೀಲವೇ ಸರ್ವಸ್ವ. ಅದನ್ನು ಒಮ್ಮೆ ಕಳೆದುಕೊಂಡರೆ ಜೀವನ ಪರ್ಯಂತ ನೋವನ್ನು ಅನುಭವಿಸುತ್ತಾರೆ. ಆಹಾ, ನಿಮ್ಮಂತ ಮನಸ್ಸಿರುವವರು ಕೇವಲ ಬೆರಳೆಣಿಕೆಯರಿಗೆ ಮಾತ್ರ. ಹಾಗೆ ನಿಮ್ಮ ಮನಸ್ಸು ಕೂಡ ಅಷ್ಟೇ ಒಳ್ಳೆಯದು. ನಿಮ್ಮ ಹೆಸರು ಏನೆಂದು ಹೇಳಲೇ ಇಲ್ಲ? ನನ್ನ ಹೆಸರು ರಾಜು ಅಂತ. ಅಂದಾಗೆ ನಿಮ್ಮ ಹೆಸರು? ಆಹಾ, ತುಂಬಾ ಸುಂದರವಾಗಿದೆ ಈ ನಿಮ್ಮ ಹೆಸರು, ಹಾಗೆ ನಿಮ್ಮ ಮನಸ್ಸು ಕೂಡ. ಅದೆಷ್ಟು ಬೇಗ ನನ್ನನ್ನು ಮತ್ತು ನನ್ನ ಮನಸ್ಸನ್ನು ಹೊಗಳುವರಲ್ಲ. ನೀವೇನು ಮನೋಶಾಸ್ತ್ರಜ್ಞರು ಅಥವಾ ಜ್ಯೋತಿಷರು? ಚೇಚೆ, ಹಾಗೇನೂ ಇಲ್ಲ. ನೋಡಿ, ಈ ಒಂಟಿ ಹೆಣ್ಣು ಸಿಕ್ಕಾಗ ಕೆಟ್ಟ ಯೋಚನೆ ಮಾಡುವ ಇಂಥ ಸಮಯದಲ್ಲಿ ನೀವು ನನ್ನ ಬಗ್ಗೆ ಒಂಚೂರು ಕೆಟ್ಟ ಇದ್ದಾಗಿ ಭಾವಿಸದೆ, ಹಾಗೆ ಜೀವನಕ್ಕೆ ಹೊಂದಿಕೊಂಡು ಹೋಗುವಂತಹ ನುಡಿಗಳನ್ನಾಡುತ್ತಿರುವಿರಲ್ಲ, ಅದಕ್ಕೆ ಹಾಗಂದೆ ಅಷ್ಟೇ. ನಿಮ್ಮ ಮನಸ್ಸು ತುಂಬಾ ಒಳ್ಳೆಯದು. ಮರದಲ್ಲಿ ಹಣ್ಣಿದೆ ಎಂದು ಅದನ್ನು ತಿನ್ನಬಾರದು, ಏಕೆಂದರೆ ಅದು ಸಂರಕ್ಷಿಸಿದವನ ಅಧೀನದಲ್ಲಿರುತ್ತದೆ. ಅದನ್ನು ಕದ್ದು ತಿನ್ನಬಾರದು, ಕೇಳಿ ಪಡೆಯಬೇಕು. ಹಾಗಾದರೆ ನನ್ನ ಬಾಯಿಗೆ ನೌಕೆಯಾಗಿ ನಾವಿಕರಾಗಿ ನೀವು ಬರುವಿರಿ ಎಂದಾಯ್ತು. ಹಾಗೇನಾದರೂ ಬಂದರೆ ನಿಜಕ್ಕೂ ನನ್ನಷ್ಟು ಅದೃಷ್ಟವಂತೆ ಯಾರೂ ಇಲ್ಲ. ಅಂತಹ ಉದ್ದೇಶ ನನಗೀಗಲೇ ಇಲ್ಲ, ಏಕೆಂದರೆ ನನಗೆ ಒಬ್ಬ ತಂಗಿ ಇದ್ದಾಳೆ. ಮೊದಲು ಅವಳಿಗೆ ಮದುವೆ ಮಾಡಬೇಕು, ನಂತರ ನನ್ನ ಜೀವನದ ಬಗ್ಗೆ ಆಲೋಚಿಸಿದೆ. ನೋಡಿ, ನಿಮ್ಮ ಇಚ್ಛೆಯಂತೆ ಆಗಲಿ. ನಿಮ್ಮ ತಮ್ಮ ತಂಗಿಯ ಮದುವೆ ಆದ ನಂತರವೇ ನಮ್ಮಿಬ್ಬರ ಮದುವೆ ಆಗಲಿ. ಆ ಸೀತಾ ಮಾತೆ ರಾಮನನ್ನು ಕಾದಂತೆ ನಾನು ಸದಾ ನಿಮಗೋಸ್ಕರ ಎಷ್ಟು ವರ್ಷ ಬೇಕಾದರೂ ಕಾಯುವೆ. ಪವಿತ್ರ, ಬರೀ ನಿನ್ನ ಹೊಗಳಿಕೆಯ ಮಾತಿನಿಂದಲೇ ಮೋಹ ಬಂಧನದಲ್ಲಿ ಬಂಧಿಸಿಕೊಂಡಂತೆ ಕಾಣುತ್ತಿದೆ. ನೋಡಿ, ನೀವು ನಿಮ್ಮ ತಮ್ಮ ತಂಗಿಯ ಮೇಲೆ ಇಟ್ಟಿರುವ ಅಭಿಮಾನವನ್ನು ತಿಳಿಸಿಕೊಂಡರೆ ನಿಮ್ಮ ಜೀವನವೇ ಒಂದು ಸಂತೆ. ಅದರ ತುಂಬ 108 ಚಿಂತೆಯಂತೆ ಆಗಿದೆ. ಹಾಗಾಗಿ ನೀವು ಒಮ್ಮೆ ನನ್ನನ್ನು ಬಿಗಿದಪ್ಪಿಕೊಂಡರೆ ನಾನಾಗುವೆ ನಿಮ್ಮ ಬಾಳಿಗೆ ಹೊಸ ಕಾಂತೆ. ಪವಿತ್ರ, ನಿನ್ನ ಹೆಸರಿನಷ್ಟೇ ನೀ ಮಧುರ. ನೀನಾಗಿರುವೆ ನನ್ನ ಪುಟ್ಟ ಹೃದಯಕ್ಕೆ ಸೌಂದರ್ಯ ಆಗಲ. ಪ್ರತಿ ಕ್ಷಣವೂ ನನ್ನನ್ನೇ ಮಿಡಿಯುತ್ತಿರಲಿ ನಿನ್ನ ಮನದ ಮಂದಿರ. ನೋಡಿ, ನನ್ನ ಹೃದಯಕ್ಕೆ ಒಡೆಯ ನೀವಾಗಿರುವಾಗ ಸದಾ ನನ್ನ ಜೊತೆಯಾಗಿ ಹೀಗೆ ಬಿಂಬಿಸುತ್ತಾ ಹೋದರೆ ನನಗೆ ಸಿಗುವುದು ಜಯವೋ ಜಯ. ಹಾಗೆಯೇ ನಾನಾಗುವೆ ನಿಮ್ಮ ಬಾಳಿಗೆ ಕಣ್ಣ ರೆಪ್ಪೆಯಂತೆ ನನ್ನ ಕಣ್ಣಲ್ಲಿ ತುಂಬಿಕೊಂಡು ಕಾಯುವೆನು ಪ್ರತಿಕ್ಷಣ. ಹಾಗಾದರೆ ತಡಬೇಕೆ ಜನ? ಹಾಡುವೆಯ ಒಂದು ಈ ಒಂದು ಸುದಿನ ನಮ್ಮ ಬಾಳಿಗಾಗಲಿ ಹೊಸತನ. ನಮ್ಮ ಜ್ವಾಲ ಅಸೂಯೆ ಪಡಬೇಕು ಈ ಊರಿನ ಜನ.
ನಿಜವಾಗ್ಲೂ ಚಿನ್ನ
ಸರಿ ನಾವಿನ್ನು ಹೊರಡೋಣವೇ? ಕೆಂಚಿನ ಪಾತ್ರ ಮಾಡ್ತಾ ಶಿವಪ್ರಸಾದ್ಗೆ ಅವ್ರ ತಾತ ಆಂಧ್ರ ಬೈದಿ ಕಟ್ಟಗ 1000 ರೂಪಾಯಿ ಕೊಟ್ಟಿರ್ತಾರೆ. ಅದೇ ಮುಂಚಿನ ಅವ್ರ ಮಾವ 1,500 ರೂಪಾಯಿ ಕೊಟ್ಟಿರ್ತಾರೆ. ಅವ್ರನ್ನ ಚಿಂತಿಸ್ಬೇಕು.